ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲು ಹಂಚಿಕೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕಸದಸ್ಯ ಆಯೋಗದ ಮೂಲಕ ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬೋವಿ ಸಮಾಜದ ಜನರು ಕಡ್ಡಾಯವಾಗಿ ಪಾಲ್ಗೊಳ್ಳುವುದರ ಜೊತೆಗೆ ಯಾವುದೇ ಗೊಂದಲಕ್ಕೆ ಸಿಲುಕದೆ ಜಾತಿ ಕಾಲಂನಲ್ಲಿ ಬೋವಿ ಅಥವಾ ವಡ್ಡರ ಎಂದೇ ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್. ರವಿಕುಮಾರ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಮೀಕ್ಷೆ ಕಾರ್ಯವು ಮೇ 5ರಿಂದ ಆರಂಭಗೊಂಡಿದೆ. ಅಂತೆಯೇ ಜಿಲ್ಲೆಯಲ್ಲಿಯೂ ಸಮೀಕ್ಷೆಗೆ ನಿಯೋಜಿತಗೊಂಡ ಸಿಬ್ಬಂದಿ ಮನೆ ಮನೆಗೆ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಜನರು ಯಾವುದೇ ನೆಪ ಹೇಳಿ ತಪ್ಪಿಸಿಕೊಳ್ಳದೆ ಅಥವಾ ತಾತ್ಸಾರ ಮಾಡದೆ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಯಾಕಂದ್ರೆ ಈ ಸಮೀಕ್ಷೆಯಲ್ಲಿ ಜಾತಿವಾರು ಅಂಕೆ ಅಂಶಗಳನ್ನ ಸಮಾಜ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡಲಿದೆ. ಜಾತಿವಾರು ಜನಸಂಖ್ಯೆ ಆಧಾರದ ಮೇಲೆಯೇ ಒಳ ಮೀಸಲು ಹಂಚಿಕೆಯಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಸಮಾಜದ ಜನರು ಯಾವುದೇ ಕಾರಣಕ್ಕೂ ಸಮೀಕ್ಷೆ ಕಾರ್ಯದಿಂದ ಹೊರಗುಳಿಬಾರದು ಎಂದು ಮನವಿ ಮಾಡಿದ್ದಾರೆ. ಬಸವನಗೌಡ ಮತ್ತು ಮಣಿ ಚನ್ನಬಸಪ್ಪ ಅನ್ನೋ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಈಗೇನು ನಾವು ಸ್ಪೆಲ್ಲಿಂಗ್ ಎರರ್ ಆದರೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನಾಡ್ತೇವೆ. ಆ ಡಿಸಿಷನಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸ್ಪೆಲ್ಲಿಂಗ್ ಎರರಿಂದ ಯಾವುದೇ ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಬಾರ್ದು. ಕೆಲವರು ಇಂಗ್ಲೀಷನ್ನು ಬರೀಬೇಕಾದ್ರೆ ಬೋವಿ ಅಂತ ಬರೀಬೇಕಾದ್ರೆ ಆತನ ಜ್ಞಾನಕ್ಕೆ ಅನುಗುಣವಾಗಿ BOV ಬರೆಯುವಂಥ ಸಾಧ್ಯತೆ ಕೂಡ ಇದೆ. ಅದೊಂದೇ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿಯಿಂದ ಹೊರಗಿಡೋಕ್ಕಾಗೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ. ಆದರೆ ಈಗಿನ ಬೆಳವಣಿಗೆಯ ಪ್ರಕಾರ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ. ಅಲ್ಲಿ ಬೋವಿ ಮತ್ತು ವಡ್ಡರ್ ಅಂಥೇಳಿ ಪರ್ಟಿಕ್ಯುಲರಾಗಿ 2 ಅಂಶ ಇರಬೇಕಾಗಿತ್ತು. ಉಪಜಾತಿ ಅವರ ಕಂಪ್ಯೂಟರೈಸನ್ನು ಮಾಡಬೇಕಾದ್ರೆ ಅಥವಾ ಅವರೇನು ಇವತ್ತಿನ ಗಣತಂತ್ರದಲ್ಲಿ ಸೇರಿಸಬೇಕು, ಬೋವಿ ಮಾತ್ರ ಸೇರುತ್ತೆ ಅಂತ ಹೇಳಿ. ಬೋವಿ ಅಂತ ಅಷ್ಟು ಸೇರಿದ ಮೇಲೆ ವಡ್ಡರ್ ಸೇರದೇ ಇದ್ದರೆ ಸ್ವಲ್ಪ ಟೆಕ್ನಿಕಲ್ ಆಗಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಬೋವಿ ಅಂತ ಸೇರಿಸ್ಬೇಕಾದ್ರೆ BHOVI ಅಂಥೇಳಿ ಇಲ್ಲಿವರೆಗೆ SC ಅಂತ ಕರ್ಕೊಂಡು ಬಂದಿದ್ದಾರೆ. ಆ BHOVIಯಲ್ಲಿ ವಡ್ಡರ್ ಮಾತ್ರ SCಗೆ ಬರ್ತಾರೆ. ಇನ್ನು ಕೆಲವು ನಾರ್ತ್ ಕರ್ನಾಟಕದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಉಡುಪಿ ಮಂಗಳೂರು ಈ ಪ್ರದೇಶದಲ್ಲಿ, ನಮ್ಮ ರಾಯಚೂರು ಆಂಧ್ರ ಬಾರ್ಡ್ರಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಬೇರೆ ಬೆಸ್ತರು ಮತ್ತು ಗಂಗಮತ್ತಸ್ಥರು ಕೂಡ ಬೋವಿ ಅಂಥೇಳಿ ಸುಳ್ಳು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ನಮ್ಮ ಏನು ಸರ್ಕಾರದ ಅವಕಾಶ ಇದೆ ಅದು ಬೇರೆ ಸಮಾಜಕ್ಕೆ ಆಗಿ ನಮಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತಿನ ಏನು ಪ್ರೆಸ್ ಮೀಟ್ ಇದೆ ಕೂಡ ಅದೇ ಉದ್ದೇಶ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸಂಬಂಧಿಕರಿಗೆ. ಇಂಥ ಕಾಲಾವಕಾಶದಲ್ಲಿ ಅಕಸ್ಮಾತ್ ಬರೋಕ್ಕಾಗದಿದ್ರು ಕೂಡ ಅವ್ರ ಸಂಬಂಧಿಕರು ಅವರು ಕರೆಸ್ತಾ ಇದ್ದಾರೆ. ಈಗಾಗಲೇ ಬೀದರ್, ಗುಲ್ಬರ್ಗದಲ್ಲಿ ಇದಕ್ಕೆ ಹೋಗಿದ್ರು, ಮಹಾರಾಷ್ಟ್ರಕ್ಕೆ. ಈಗೆಲ್ಲ ಅವರು ಕರೆಸ್ತಾ ಇದ್ದಾರೆ. ಅವ್ರಿಗೇನಾಗಿದೆ ಅಂದರೆ ಇದು ಪ್ರತಿ ವರ್ಷ ಚುನಾವಣೆ ಅಂತ ತಿಳ್ಕೊಂಡಿದ್ರು. ಈಗೆಲ್ಲ ಅವರಿಗೆಲ್ಲ ಕನ್ವೆ ಮಾಡಿದ್ಮೇಲೆ ನಮ್ಮ ಗುರುಗಳು ಕೂಡ ಮಹಾರಾಷ್ಟ್ರಕ್ಕೆ ಹೋಗ್ಬಂದು ಅಲ್ಲಿ ಸಂದೇಶನೂ ಕೊಟ್ಟಿದ್ದಾರೆ. ಯಾರ್ಯಾರಿದ್ದಾರೆ, ಯಾಕಂದರೆ ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದು ಬೋವಿ ರಿಸರ್ವೇಷನ್ ಇರೋದು. ಅದಕ್ಕೋಸ್ಕರ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಇಲ್ಲ, ಅಧಿಕಾರಿಗಳು ಬಂದಾಗ ಅದಕ್ಕೆ ಈಗ ಆ ಭಾಗದಲ್ಲಿ ಆ ಟೈಮನ್ನು ನಾವು ಅವರಿಗೆ ಮನವರಿಕೆ ಮಾಡ್ತಿದ್ವಿ, ಇವತ್ತೊಂದು ದಿವಸ ಇರಬೇಕು ಅಂತ. ಯಾಕೆ ಜೀವನ ಪರ್ಯಂತ ಇಲ್ಲ ಅಲ್ಲ, ಅದು ಅನ್ಕರ್ಸಿಂದಿಲ್ಲ. ಇನ್ನೊಂದು ಅವಕಾಶ ಇದೆ, ಅವರು ಮನೆಗೆ ಬಂದಾಗ ಬರೆಸಲೇಬೇಕು. ಅವಾಗ ನಾವು ಅವೈಲಬಿಲಿಟಿ ಅಲ್ಲಿ ಇರಬೇಕು. ಒಂದು ವೇಳೆ ಅದನ್ನು 5ರಿಂದ 15, 17ನೇ ತಾರೀಕುವರೆಗೂ ಅದಿದೆ. ಅದರ ನಂತರದಲ್ಲಿ ನಾವು ಯಾರು ಅವೈಲಬಿಲಿಟಿ ಮನೇಲಿ ಇರೋಲ್ಲ, ನಮ್ಮ ಮತಗಟ್ಟೆಯಲ್ಲಿ ಅವಕಾಶ ಇದೆ, ಹೋಗಿ ನಾವೇ ಸರ್ ಹೇಳ್ಬಿಡ್ತೀನಿ. ದಯವಿಟ್ಟು ಬಗ್ಗೆ ಅಷ್ಟೇ ಚಿಂತನೆ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಕಮಿಟಿ ಮಾಡಿದೆ. ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ, ಆರ್ಥಿಕವಾಗಿ ಎಷ್ಟಿದ್ದಾರೆ ಅಂತಕ್ಕಂಥದ್ದು ಇದು ಲಾಭದಾಯಕ ಪಡಿತಕ್ಕಂಥದ್ದಕ್ಕೆ ನಾವು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದಾಗಿ BHOVI ಇದು ಬೋವಿ, BHOVI ಬೋವಿ ಅಂತ ಬರೆಸಿ. ಕೆಲವು ಕಡೆ ವಡ್ಡರ ಅಂತ ಇದೆ, ಅದು ಕೂಡ ಒಂದೇ ಕಾಲಮಲ್ಲಿ ಬೋವಿನಾರ ಬರೆಸ್ಬೋದು. ಮುಖಾಂತರ ಮನವಿ ಮಾಡೋದೇನೆಂದರೆ, ಯಾಕಂದರೆ ಮತ್ತೆ ಆಮೇಲೆ ಪ್ರಾಬ್ಲಮ್ ಇದು. ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಹೆಚ್ಚೆಚ್ಚು ಓದೇನೆ ಎಲ್ಲೋ ಒಂದು ಕಡೆ ಕೂಲಿ ನಾಲಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅರಿವನ್ನು ಮೂಡಿಸಿ ತಿಳಿದಂಥವ್ರು ಎಲ್ಲ ಕರ್ಕೊಂಬಂದು ಬರೆಸಿದ್ರೆ ನಮ್ಮ ಸಮಾಜಕ್ಕೆ, ಸರ್ಕಾರಕ್ಕೂ ನಾವು
ಏನು ನಾವು ಎಲ್ಲ ನೋಂದಾಯಿಸಿದ ಮೇಲೆ ನಾವೊಂದು ಕ್ರೆಡಿಟ್ ತೊಗೋಬೇಕಾಗತ್ತೆ. ಅದಕ್ಕೋಸ್ಕರ ತಮ್ಮ ಮುಖಾಂತರವಾಗಿ ಇವತ್ತು ಮತ್ತೇನಾರಿದೆ ಜನಸಂಖ್ಯೆ ಇದೆ.